ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳುತ್ತಾ ಇದೆ. ಇಂದು ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಮೆಗಾ ಮೀಟಿಂಗ್ ಅನ್ನ ಕರೆಯಲಾಗಿದೆ. ನೋಡಿ, ರಣತಂತ್ರಗಳು ಶುರುವಾಗ್ತಾ ಇದೆ. ಈಗ ಲೋಕಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಕೂಡ ಅಷ್ಟೇ ಭರ್ಜರಿ ಪ್ಲಾನ್ಗಳನ್ನು ಮಾಡ್ತಾ ಇದೆ. ಇಂದು ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಮೆಗಾ ಮೀಟಿಂಗ್ ಕರೆಯಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಈ ಸ್ಕ್ರೀನಿಂಗ್ ಕಮಿಟಿ ಸಭೆ ಅಂದ್ರೆ ಅಭ್ಯರ್ಥಿಗಳ ಫೈನಲ್ ಮಾಡುವಂತಹ ಪ್ರಕ್ರಿಯೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗ್ತಾರೆ. ಈಗಾಗಲೇ ಸಿದ್ಧಗೊಂಡಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ಮತ್ತೆ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಸರಿ ಸ್ಕ್ರೀನಿಂಗ್ ಮಾಡೋದು. ಮೊದಲ ಹಂತದ ಪಟ್ಟಿಯಲ್ಲಿರುವಂತಹ ಹೆಸರುಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಸುಮಾರು 15 ಕ್ಷೇತ್ರಗಳ ಪಟ್ಟಿ ಫೈನಲ್ ಮಾಡುತ್ತೆ ಈ ಸ್ಕ್ರೀನಿಂಗ್ ಕಮಿಟಿ. ಮಾರ್ಚ್ ಮೊದಲ ವಾರದಲ್ಲಿ ಮೊದಲ ಪಟ್ಟಿ ಬಹುತೇಕ ಬಿಡುಗಡೆ ಆಗೋ ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆ ಮಹತ್ವ ಪಡೆದುಕೊಂಡಿದೆ ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆ. ಈ ಸ್ಕ್ರೀನಿಂಗ್ ಕಮಿಟಿ ಏನಿರುತ್ತಲ್ಲ, ಮುಖ್ಯಮಂತ್ರಿಗಳು, ಡಿಸಿಎಂ, ಹಲವು ಹಿರಿಯ ನಾಯಕರು ಇರ್ತಾರೆ. ಇದು ಎಲ್ರಿಗೂ ಕೂಡ ಈ ಕಮಿಟಿ ಅವಕಾಶ ಇರಲ್ಲ. ಈ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಏನು ಫೈನಲ್ ಆಗುತ್ತೆ ಹೆಸರು, ಅದು ಮತ್ತೆ ಹೈಕಮಾಂಡ್ಗೆ ಹೋಗುತ್ತೆ. ಹೈಕಮಾಂಡ್ ಅಂತಂದರೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅಲ್ಲಿ, ಅದಾದಮೇಲೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಮುಂದೆ ಹೋಗುತ್ತೆ. ಅಂದರೆ ಖರ್ಗೆ ಅವ್ರನ್ನ ಒಳಗೊಂಡಂತೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿ ಅಳೆದು ತೂಗಿ ಅಭ್ಯರ್ಥಿನ ಫೈನಲ್ ಮಾಡಲಾಗುತ್ತೆ. ಸ್ಕ್ರೀನಿಂಗ್ ಕಮಿಟಿ ಸಭೆ ಕೆಲಸ ಅಂತ ಹೇಳಿದ್ರೆ ಪರಿಶೀಲನೆ ಮಾಡೋದು. ಈಗ ಒಂದು ಕ್ಷೇತ್ರಕ್ಕೆ ಇಬ್ಬಿಬ್ಬರು ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದಾರೆ, ಅಥವಾ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ನಮಗನ್ನಿಸ್ತಾ ಇದೆ 15 ಕ್ಷೇತ್ರಗಳಿಗೆ ಮಾರ್ಚ್ ಮೊದಲ ವಾರದಲ್ಲೇ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಹಾಲಿ ಸಚಿವರಿಗೆ ಅವಕಾಶಗಳು ಕೊಡಬೇಕು, ಈಸಿಯಾಗಿ ಗೆಲ್ಬೋದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ತಲೆಯಲ್ಲಿದೆ. ಬಟ್ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಗೊಂದಲಗಳು ಹಾಗೆ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಸ್ಕ್ರೀನಿಂಗ್ ಕಮಿಟಿ ಸಭೆ ಅಂತಂದರೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಹೆಸರುಗಳನ್ನು ಫೈನಲ್ ಮಾಡುವಂತಹ ಪ್ರಕ್ರಿಯೆಗಳು ಹೇಗೆಲ್ಲ ಇರುತ್ತೆ, ಇದಾದಮೇಲೆ ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿ ಅಂದರೆ ಯಾವ ಪ್ಲ್ಯಾನ್ಗಳಲ್ಲಿ ಅಂತಿಮಗೊಳಿಸಲಾಗುತ್ತೆ ಪಟ್ಟಿಯನ್ನು, ಏನು ನಿರೀಕ್ಷೆ ಮಾಡ್ಬೋದು ಅಂತ ಇವತ್ತಿನ ಸಭೆಯಿಂದ? ಪ್ರಭು, ಇವತ್ತು ಬೆಳಗ್ಗೆ 10 ಗಂಟೆಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡುವಂತ ಸಭೆ. ಯಾಕಂದ್ರೆ ಇಲ್ಲಿ ಫೈನಲ್ ಆಯ್ತು ಅಂದ್ರೆ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ 3-4 ಸಭೆಗಳನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಚುನಾವಣಾ ಸಮಿತಿ ಸಭೆ ಕೂಡ ಆಗಿತ್ತು. ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ಮಾಡಿ ಅಂತಿಮವಾಗಿ 2 ಹೆಸರುಗಳನ್ನ ಫೈನಲ್ ಮಾಡಲಾಗಿತ್ತು. ಸೊ ಹಾಗಾಗಿ ಕೆಲವು ಕ್ಷೇತ್ರಗಳಿಗೆ 7-8 ಹೆಸರುಗಳು ಇದ್ದ ಕಡೆ 3 ಹೆಸರುಗಳನ್ನ ಆಯ್ಕೆ ಮಾಡಲಾಗಿತ್ತು. ಆ ಒಂದು ಪಟ್ಟಿಯನ್ನ ಸುಮಾರು 15 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ಕೂಡ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿತ್ತು ರಾಜ್ಯ ಕಾಂಗ್ರೆಸ್. ಈಗ ಮತ್ತೊಮ್ಮೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಉಳಿದಿರುವಂತಹ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಇವತ್ತು ಫೈನಲ್ ಆಗತ್ತೆ, ಪಟ್ಟಿಯನ್ನ ಫೈನಲ್ ಮಾಡಲಾಗತ್ತೆ. ಅಂದ್ರೆ ಕೆಲವು ಕ್ಷೇತ್ರಗಳು ಏನು ಈಗ ಬಾಕಿ ಉಳಿದಿದೆ ಆ ಕ್ಷೇತ್ರಗಳಿಗೆ 3-4 ಹೆಸರುಗಳು ಇರೋದ್ರಿಂದ ಅಲ್ಲಿ ಒಂದು ಹೆಸರು ಅಥವಾ 2 ಹೆಸರನ್ನ ಫೈನಲ್ ಮಾಡತ್ತೆ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ. ಆ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸ್ಕೊಡ್ಲಾಗತ್ತೆ. ಈಗಾಗಲೇ ಕಳಿಸಿರುವಂತಹ ಪಟ್ಟಿಯನ್ನ ಬಹುತೇಕವಾಗಿ ಮಾರ್ಚ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ ಪ್ರಭು. ಯಾಕೆಂದ್ರೆ ಸುಮಾರು 15 ಕ್ಷೇತ್ರಗಳಿಗೆ ಕೇವಲ ಒಂದು ಹೆಸರನ್ನೇ ಇಲ್ಲಿಂದ ರವಾನೆ ಮಾಡಲಾಗಿದೆ ಹೈಕಮಾಂಡ್ಗೆ. ಸೊ ಅದು ಬಹುತೇಕವಾಗಿ ಫೈನಲ್ ಆದಂತೆ ಅದರಲ್ಲಿ 1-2-3 ಹೆಸರುಗಳು ಚೇಂಜಸ್ ಆಗಬಹುದು. ಯಾಕೆಂದ್ರೆ ದೆಹಲಿಯಲ್ಲಿ ಕೂಡ ಮತ್ತೊಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ AICC ಮಟ್ಟದಲ್ಲಿ. ಆ ಸಭೆಯಲ್ಲಿ 2-3 ಹೆಸರುಗಳು ಚೇಂಜ್ ಆಗಬಹುದು ಅಥವಾ ಚೇಂಜ್ ಆಗದೇನೂ ಇರಬಹುದು. ಆ ಪಟ್ಟಿ ಬಹುತೇಕವಾಗಿ ರಿಲೀಸ್ ಆಗತ್ತೆ. ಇನ್ನ ಉಳಿದಿರುವಂತಹ ಕ್ಷೇತ್ರಗಳ ಪಟ್ಟಿ ಇವತ್ತು ಫೈನಲ್ ಆಗತ್ತೆ. 1 ಹೆಸರು ಅಥವಾ 2 ಹೆಸರುಗಳನ್ನ ಇವತ್ತು ಫೈನಲ್ ಮಾಡ್ಲಾಗತ್ತೆ. ಆ ಪಟ್ಟಿಯನ್ನು ಕೂಡ ಹೈಕಮಾಂಡ್ಗೆ ಕಳಿಸಲಾಗತ್ತೆ. ಅಲ್ಲಿ ಮತ್ತೊಮ್ಮೆ ಸ್ಕೂಟಿನಿಯನ್ನ ಮಾಡಿ ಬಹುತೇಕವಾಗಿ 2 ಪಟ್ಟಿಗಳನ್ನ ಹೈಕಮಾಂಡ್ ಒಪ್ಕೊಂಡಿದ್ದೆ ಆದ್ರೆ ಒಂದೇ ಬಾರಿಗೆ ಮೊದಲ ಹಂತದಲ್ಲೇ ಎಲ್ಲಾ ಕ್ಷೇತ್ರಗಳ ಒಂದು ಹೆಸರನ್ನ ಅಂತಿಮಗೊಳಿಸಬಹುದು. ಆದ್ರೆ ನಮ್ಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮೊದಲ ಹಂತದಲ್ಲಿ 15 ಅಭ್ಯರ್ಥಿಗಳ ಹೆಸರನ್ನ ಪಟ್ಟಿಯನ್ನ ಮಾರ್ಚ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲಾಗತ್ತೆ. ನಂತರದಲ್ಲಿ 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗತ್ತೆ. ಕೆಲವು ಕುತೂಹಲದ ಸನ್ನಿವೇಶಗಳು ಎದುರಾಗತ್ತೆ. ಯಾಕೆಂದ್ರೆ ಬಿಜೆಪಿ ಅಥವಾ JDS ನಿಂದ ಯಾರು ಈ ಕಡೆ ಬರ್ತಾರೆ
ಅಂತವರಿಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ Okay. 5-6 ಕ್ಷೇತ್ರಗಳನ್ನ ಹಾಗೆ ಪೆಂಡಿಂಗ್ ಇಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.